Hello everyone. Today we are going to start the new lesson of the physics, that is geometrical optics. First we have to understand what is mean by optics. Is the branch of physics which deals with the propagation, behavior and the properties of light. Optics ಅಂದ್ರೇನು ಬೆಳಕಿನ ಚಲನೆ ಮತ್ತು ವರ್ತನೆ ಸ್ವರೂಪಗಳ ಬಗ್ಗೆ ನಾವು ಸ್ಟಡಿ ಮಾಡೋದು ಏನು ಆಪ್ಟಿಕ್ಸ್. ಆಪ್ಟಿಕ್ಸ್ ಇಸ್ ದ ಬ್ರ್ಯಾಂಚ್ ಆಫ್ ಫಿಸಿಕ್ಸ್. ಇದು ಭೌತ ವಿಜ್ಞಾನದ ಒಂದು ಶಾಖೆ. ಅದರಲ್ಲಿ ನಾವು ಬೆಳಕಿನ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದರಲ್ಲಿ ನಾವು ಎರಡು ಟೈಪ್ಸ್ನ ನೋಡ್ತೀವಿ. ಫಸ್ಟ್ ಒನ್ ಜಿಯೋಮೆಟ್ರಿಕಲ್ ಆಪ್ಟಿಕ್ಸ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಫಿಸಿಕಲ್ ಆಪ್ಟಿಕ್ಸ್. ನಿಮ್ಮ ಸಿಲೆಬಸ್ಸಿಗೆ ಜಿಯೋಮೆಟ್ರಿಕಲ್ ಆಪ್ಟಿಕ್ಸ್ನ ಕೊಟ್ಟಿದ್ದಾರೆ. ಲೆಟ್ ಅಸ್ ಸ್ಟಡಿ ದ ಜಿಯೋಮೆಟ್ರಿಕಲ್ ಆಪ್ಟಿಕ್ಸ್. ದಿಸ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೇ ಆಪ್ಟಿಕ್ಸ್. ಇದನ್ನು ರೇ ಆಪ್ಟಿಕ್ಸ್ ಅಂತಲೂ ಕರಿತೀವಿ. It is the model of optics that it describes light propagation in terms of rays. Light propagation na study ಮಾಡ್ತೀವಿ, ಅದನ್ನು in terms of rays ನಲ್ಲಿ ಇದನ್ನು ನಾವು geometrical optics ಅಂತ ಕರಿತೀವಿ. And the ray in geometrical optics is an abstraction useful for approximating the paths along which the light propagates under certain ಸರ್ಕಮ್ಸ್ಟನ್ಸಸ್ನಲ್ಲಿ ಲೈಟ್ ಯಾವ ರೀತಿ ಪ್ರೊಪಗೇಟ್ ಆಗುತ್ತೆ ಅನ್ನೋದನ್ನು ಇದರಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಲೈಟ್ ಅಂದ್ರೇನು? ಲೈಟ್ ಈಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ದಟ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ದ ಹ್ಯೂಮನ್ ಐ. Light is electromagnetic radiation that can be detected by the human eye. Okay, let us study about the types of lighting. ನಾವು ಎರಡು ಟೈಪ್ಸ್ ದ ಲೈಟಿಂಗ್ ಬಗ್ಗೆ ನೋಡ್ತೀವಿ. ನ್ಯಾಚುರಲ್ ಲೈಟಿಂಗ್ ಮತ್ತು ಆರ್ಟಿಫಿಷಿಯಲ್ ಲೈಟಿಂಗ್. Natural lighting is the derived partly from the visible sky and partly from the reflection. ನ್ಯಾಚುರಲ್ ಲೈಟಿಂಗ್ ಯಾವ ರೀತಿ ಆಗುತ್ತೆ ಅಂದರೆ ವಿಸಿಬಲ್ ಸ್ಕೈನಿಂದ ಆಕಾಶದ ಮೂಲಕ ನಾವು ಮತ್ತು ಪಾರ್ಟ್ಲಿ ರಿಫ್ಲೆಕ್ಷನ್ ಮೂಲಕ ಇದು ನ್ಯಾಚುರಲ್ ಲೈಟಿಂಗ್ ಉಂಟಾಗುತ್ತೆ. ಆ್ಯಂಡ್ ದ ನ್ಯಾಚುರಲ್ ಲೈಟಿಂಗ್ ಆಲ್ಸೋ ಡಿಪೆಂಡ್ಸ್ ಅಪಾನ್ ದ ಟೈಮ್ ಆಫ್ ದ ಡೇ, ಸೀಸನ್, ವೆದರ್ ಆ್ಯಂಡ್ ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್. ನ್ಯಾಚುರಲ್ ಲೈಟ್ ಸೋರ್ಸ್ ಯಾವುದು? ಸನ್ ಈಸ್ ದ ನ್ಯಾಚುರಲ್ ಲೈಟ್ ಸೋರ್ಸ್. ಆ್ಯಂಡ್ ದ ನ್ಯಾಚುರಲ್ ಲೈಟಿಂಗ್ ಡಿಪೆಂಡ್ಸ್ ಅಪಾನ್ ವಾಟ್? ಟೈಮ್ ಆಫ್ ದ ಡೇ. ನಾವು ನೋಡ್ತೀವಿ ಡೇ ಟೈಮ್ನಲ್ಲಿ ಯಾವ ರೀತಿ ಬೆಳಕು ಇರುತ್ತೆ ಮತ್ತು ಸೂರ್ಯೋದಯ ಸೂರ್ಯಾಸ್ತದಲ್ಲಿ ಬೇರೆ ಬೇರೆ ಏನಾಗುತ್ತೆ ಬೆಳಕಿನಲ್ಲಿ ವ್ಯತ್ಯಾಸ ಉಂಟಾಗುತ್ತೆ. ದಟ್ ಈಸ್ ಡಿಪೆಂಡ್ ಅಪಾನ್ ದ ಸೀಸನ್, ವೆದರ್ ಮತ್ತು ಅಟ್ಮಾಸ್ಫಿಯರಿಕ್ ಪೊಲ್ಯೂಷನ್ನಲ್ಲಿ. Natural light which produces heat and color comes from radiation given off by sun. Natural light sourceಗೆ ಬಿಗ್ಗೆಸ್ಟ್ ಎಕ್ಸಾಂಪಲ್ ಏನು? ಸನ್, ವಿಚ್ ಪ್ರೊಡ್ಯೂಸಸ್ ಹೀಟ್. ಅದರಿಂದ ಹೀಟು ಮತ್ತು ಕಲರ್ ಆ್ಯಂಡ್ ದೀಸ್ ಆರ್ ಕಮ್ಸ್ ಫ್ರಾಮ್ ದ ರೇಡಿಯೇಷನ್ ಗಿವನ್ ಬೈ ದ ಸನ್. ಇಟ್ ಈಸ್ ದೆನ್ ಫಿಲ್ಟರ್ ಥ್ರೂ ದ ಅರ್ತ್ಸ್ ಅಟ್ಮಾಸ್ಫಿಯರ್. ಸನ್ನಿಂದ ಬರುವಂಥ ರೇಡಿಯೇಷನ್ನ ಅರ್ತ್ ಅಟ್ಮಾಸ್ಫಿಯರ್ ಏನು ಮಾಡುತ್ತೆ? ಫಿಲ್ಟರ್ ಮಾಡುತ್ತೆ ಆ್ಯಂಡ್ ಎಬ್ಸಾರ್ಬ್ ಬೈ ದ ಪ್ಲ್ಯಾಂಟ್ಸ್ ಅದನ್ನು ಎಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ದ ಆರ್ಟಿಫಿಷಿಯಲ್ ಲೈಟಿಂಗ್. ಇಟ್ ಈಸ್ ಆರ್ಟಿಫಿಷಿಯಲ್ ಲೈಟ್ ಸೋರ್ಸಿಗೆ ಎಕ್ಸಾಂಪಲ್ ಏನು? ಬಲ್ಬ್ಸ್ ಆಗಿರ್ಬೋದು, ಫ್ಲೋರೋಸೆಂಟ್ ಬಲ್ಬ್, ಲೈಟ್, LEDs. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಆರ್ಟಿಫಿಷಿಯಲ್ ಲೈಟಿಂಗ್. ಮ್ಯಾನ್ ಮೇಡ್ ಲೈಟಿಂಗ್ ಇದು. ಆರ್ಟಿಫಿಷಿಯಲ್ ಲೈಟಿಂಗ್ ಶುಡ್ ಬಿ ಆ್ಯಸ್ ಕ್ಲೋಸ್ ಆ್ಯಸ್ ಆ್ಯಂಡ್ ಪಾಸಿಬಲ್ ಟು ಡೇ ಲೈಟ್ ಇನ್ ಕಂಪೋಸಿಷನ್. ಆರ್ಟಿಫಿಷಿಯಲ್ ಲೈಟ್ ಸೋರ್ಸಸ್ ಕ್ಯಾನ್ ಕನ್ಸಿಸ್ಟ್ ಆಫ್ ಫಿಲಮೆಂಟ್ ಇರುತ್ತೆ ಆರ್ಟಿಫಿಷಿಯಲ್ ಲೈಟ್ ಸೋರ್ಸಸ್ನಲ್ಲಿ. ದಟ್ ಯೂಸಸ್ ಎಲೆಕ್ಟ್ರಿಸಿಟಿನ ಯೂಸ್ ಮಾಡೋದ್ರಿಂದ ನಾವು ಅದನ್ನು ಜನರೇಟ್ ಮಾಡ್ತೀವಿ. ಆರ್ ಹ್ಯಾಲೋಜನ್ ಗ್ಯಾಸ್ ಟು ಗ್ಲೋ. ಅದರಲ್ಲಿ ಏನು? ಫಾರ್ ಎಕ್ಸಾಂಪಲ್ ಬಲ್ಬ್ ಇದೆ, ಕನ್ಸಿಡರ್ ದ ಬಲ್ಬಲ್ಲಿ ಏನಿರುತ್ತೆ? ಇಲ್ಲಿ ಫಿಲಮೆಂಟ್ ಪ್ರೆಸೆಂಟ್ ಇರುತ್ತೆ ಆ್ಯಂಡ್ ದ ಹ್ಯಾಲೋಜನ್ ಗ್ಯಾಸ್ ಇಲ್ಲಿ ಪ್ರೆಸೆಂಟ್ ಇರುತ್ತೆ. ಅದು ಏನು? ಗ್ಲೋ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಆರ್ ಎನ್ ಎಲೆಕ್ಟ್ರಾನಿಕ್ ಡಿವೈಸ್ ದ್ಯಾಟ್ ಎಮಿಟ್ಸ್ ದ ಲೈಟ್ಸ್. ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಆರ್ಟಿಫಿಷಿಯಲ್ ಲೈಟ್ ಸೋರ್ಸಸ್. ಫಿಲಮೆಂಟು ಟಂಗ್ಸ್ಟನ್ ಫಿಲಮೆಂಟ್ ಇರುತ್ತೆ ಆ್ಯಂಡ್ ದ ಹ್ಯಾಲೋಜನ್ ಗ್ಯಾಸಿಂದ ಇದು ಫಿಲ್ ಆಗಿರುತ್ತೆ. ನ್ಯಾಚುರಲ್ ಲೈಟಿಂಗ್ ಎಕ್ಸಾಂಪಲ್, ನ್ಯಾಚುರಲ್ ಲೈಟ್ ಸೋರ್ಸಿಗೆ ಎಕ್ಸಾಂಪಲ್ ಸನ್ನು. ಆ್ಯಂಡ್ ಆರ್ಟಿಫಿಷಿಯಲ್ ಲೈಟ್ ಸೋರ್ಸಿಗೆ ಎಕ್ಸಾಂಪಲ್ ಏನು? That is the artificial devices, bulbs, fluorescent tubes and light emitting diodes. These are the examples of artificial light. Let us study the requirements of good lighting. Good lighting ಗೆ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ? ಫಸ್ಟ್ ಒನ್ ಇಸ್ ಗುಡ್ ಲೈಟ್ ಪ್ರಮೋಟ್ಸ್ ಗುಡ್ ವಿಷನ್ ಟು ವರ್ಕ್. ಲೈಟ್ ಏನಾಗಿದ್ದರೆ ವಿಷನ್ ನಾವು ನೋಡೋದಕ್ಕೆ ಏನು? ಲೈಟ್ ದ ನ್ಯಾಚುರಲ್ ಆರ್ ದ ಆರ್ಟಿಫಿಷಿಯಲ್ ಲೈಟ್ ಅದೇನು ಅದರದ್ದು ಸ್ವಭಾವ ಕರೆಕ್ಟ್ ಆಗಿದ್ದರೆ ಏನಾಗುತ್ತೆ? ವಿಸಿಬಲ್ಗೆ
It works in good visionಗೆ ವರ್ಕ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ದ ವೆರಿ ಬ್ರೈಟ್ ಫ್ಲ್ಯಾಶಿಂಗ್ ಕಲರ್ಸ್ ಶುಡ್ ಬಿ ಅವಾಯ್ಡೆಡ್. ವೆರಿ ಬ್ರೈಟ್ ಕಲರ್ ಇದ್ದರೆ ಏನಾಗುತ್ತೆ, ಕಣ್ಣಿಗೆ ಕುಕ್ಕದಂಗೆ ಆಗುತ್ತೆ. ದ ವೆರಿ ಬ್ರೈಟ್ ಫ್ಲ್ಯಾಶಿಂಗ್ ಕಲರ್ ಶುಡ್ ಬಿ ಅವಾಯ್ಡೆಡ್. ಯಾಕೆ ಅವಾಯ್ಡ್ ಮಾಡಬೇಕು? ಇಟ್ ಮೇ ಹಾರ್ಮ್ ಅವರ್ ಐಸ್, ನಮ್ಮ ಐಸಿಗೆ ಹಾರ್ಮ್ಫುಲ್ ಆಗಿರುತ್ತೆ. ಆ್ಯಂಡ್ ದ ಗ್ಲೇರ್ ಶುಡ್ ಬಿ ಪ್ರಿವೆಂಟೆಡ್ ಸಿನ್ಸ್ ಗ್ಲೇರ್ ಕ್ರಿಯೇಟ್ಸ್ acute discomfort. Okay, distribution of light in any place should be uniform. ಎಲ್ಲ ಡೈರೆಕ್ಷನ್ ಒಳಗೂ ಸೇಮ್ ಅಮೌಂಟ್ ಆಫ್ ಏನು ಲೈಟ್ ಡಿಸ್ಟ್ರಿಬ್ಯೂಟ್ ಆಗ್ತಿರಬೇಕು. ಡಿಸ್ಟ್ರಿಬ್ಯೂಷನ್ ಆಫ್ ಲೈಟ್ ಇನ್ ಎನಿ ಪ್ಲೇಸ್ ಶುಡ್ ಬಿ ಯೂನಿಫಾರ್ಮ್. ಆವಾಗ ಗುಡ್ ಲೈಟಿಂಗ್ ಆಗುತ್ತೆ. ಒಂದು ಕಡೆ ಜಾಸ್ತಿ ಬೆಳಕು, ಒಂದು ಕಡೆ ಕಡಿಮೆ ಬೆಳಕಿದ್ರೆ ಅದೇನಾಗಲ್ಲ. ದಟ್ ಈಸ್ ದ ನಾಟ್ ಯೂನಿಫಾರ್ಮ್ ಡಿಸ್ಟ್ರಿಬ್ಯೂಷನ್. For the good lighting, it is very important requirement, that is the distribution of light in any place should be what? Uniform. And the next one is light should be consist. Flickering cause eye strain, and the good lighting needs consistency, uniformity and the adequacy. These are the requirements of good lighting. Next is the physical properties of light. ಲೈಟ್ನ ಪ್ರಾಪರ್ಟೀಸ್ನ ಸ್ಟಡಿ ಮಾಡಬೇಕಾದ್ರೆ ಫಸ್ಟ್ ಒನ್ ಏನು, ಲೈಟ್ ಈಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ದಟ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ಹ್ಯೂಮನ್ ಐ. ಲೈಟ್ ಈಸ್ ವಾಟ್ ಈಸ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್, ವಿದ್ಯುತ್ ಕಾಂತಿಯ ಒಂದು ರೇಡಿಯೇಷನ್. ಅದನ್ನು ನಾವು ಏನು ಮಾಡ್ಬೋದು, ಐಯಿಂದ ಡಿಟೆಕ್ಟ್ ಮಾಡ್ಬೋದು. ದಟ್ ಕ್ಯಾನ್ ಬಿ ಡಿಟೆಕ್ಟೆಡ್ ಬೈ ದ ಹ್ಯೂಮನ್ ಐ. ಆ್ಯಂಡ್ ದ ಪ್ರಾಪರ್ಟೀಸ್, ದ ಲೈಟ್ ಕನ್ಸಿಸ್ಟ್ ಆಫ್ ಫೋಟಾನ್ಸ್. ಲೈಟ್ನಲ್ಲಿ ಫೋಟಾನ್ಸ್ ಇರುತ್ತೆ. ವಾಟ್ ಈಸ್ ಮೀನ್ ಬೈ ಫೋಟಾನ್? Consider this is the light source. Light source ಇಂದ ಲೈಟ್ ಎಮಿಟ್ ಆಗುವಾಗ ಅದರಲ್ಲಿ ಎನರ್ಜಿ ಪ್ಯಾಕೆಟ್ಸ್ ಇನ್ ದ ಫಾರ್ಮ್ ಆಫ್ ರೇಡಿಯೇಷನ್ ಏನಾಗುತ್ತೆ, ಎಮಿಟ್ ಆಗುತ್ತೆ. ದಿಸ್ ಈಸ್ ದ ಪ್ಯಾಕೆಟ್ಸ್ ಆಫ್ ಎನರ್ಜಿ ದಟ್ ಈಸ್ ಕಾಲ್ಡ್ ಫೋಟಾನ್. ಒಂದು ರೇಡಿಯೇಷನ್ನಲ್ಲಿ, ಒಂದು ಲೈಟ್ನ ರೇಡಿಯೇಷನ್ನಲ್ಲಿ ಎನರ್ಜಿನ ಪ್ಯಾಕೆಟ್ಸ್ ಎಮಿಟ್ ಆಗುತ್ತೆ. ಅದನ್ನು ಫೋಟಾನ್ ಅಂತ ಕರಿತೀವಿ. ದಟ್ ಆರ್ ದ ಪಾರ್ಟಿಕಲ್ಸ್ ವಿತ್ ನೋ ಮಾಸ್ ಇರೋದಿಲ್ಲ, ಆ್ಯಂಡ್ ವಿಚ್ ಅಟ್ ದ ಸ್ಪೀಡ್ ಆಫ್ ಲೈಟಿನ ಸ್ಪೀಡ್ನಲ್ಲಿ ಇದೇನಾಗುತ್ತೆ, ಎಮಿಟ್ ಆಗುತ್ತೆ. ಆ್ಯಂಡ್ ದೇ ಹ್ಯಾವ್ ಎನರ್ಜಿ ಇರುತ್ತೆ ಅದಕ್ಕೆ, ಫೋಟಾನ್ಸ್ಗೆ. ಆ್ಯಂಡ್ ಒನ್ ಮೆಜರ್ ಆಫ್ ದ ಎನರ್ಜಿ ಇಸ್ ದ ವೇವ್ ಲೆಂತ್ ಆಫ್ ದ ಲೈಟ್. ಫಸ್ಟ್ ಪ್ರಾಪರ್ಟಿ is light consists of what? Photons is the energy packets emits during this radiation. Okay, and the packets of light also, the light travels in a straight line. That is the main property of the light. ಬೆಳಕು ಯಾವಾಗಲೂ ಏನಾಗುತ್ತೆ, ಸರಳ ರೇಖೆಯಲ್ಲಿ ಚಲಿಸುತ್ತದೆ. This is the another property of light. And the light may be bent. ಲೈಟ್ ಏನಾಗ್ಬೋದು, ಅದು ಬೆಂಟ್ ಆಗುತ್ತೆ or refracted in transparent substances, and the degree of bending diffraction depends upon the quantity called the refractive index. Refractive index ಅಂದ್ರೇನು ನೀವು ನೆಕ್ಸ್ಟ್ ಸ್ಟಡಿ ಮಾಡ್ತೀರಿ, ನೆಕ್ಸ್ಟ್ ಬರುವಂಥ ಟಾಪಿಕ್ಸ್ನಲ್ಲಿ. ದ ರಿಫ್ಲೆಕ್ಟೆಡ್ ಲೈಟ್ ಲೀವ್ಸ್ ದ ಸರ್ಫೇಸ್ ಈಸ್ ಈಕ್ವಲ್ ಎಟ್ ದ ಆ್ಯಂಗಲ್ ಬಿಟ್ವೀನ್ ದ ಇನ್ಸಿಡೆಂಟ್ ಲೈಟ್ ಆ್ಯಂಡ್ ಎ ನಾರ್ಮಲ್ ಟು ದ ಸರ್ಫೇಸ್ is equal to the same angle for the reflected light. Angle of incidence is equal to angle of reflection. This is now new next reflection ಬಗ್ಗೆ ಸ್ಟಡಿ ಮಾಡುವಾಗ ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. These are the properties of light. Okay, what are the properties of light? Light is the electromagnetic radiation, and light consists of photons ಅಂದ್ರೇನು, particles with no mass, which at the speed ಎಷ್ಟಿರುತ್ತೆ, ಲೈಟ್ ಸ್ಪೀಡಿಗಿಂತ ಈಕ್ವಲ್ ಇರುತ್ತೆ. ಆ್ಯಂಡ್ ದೀಸ್ ಆರ್ ದ ಪಾರ್ಟಿಕಲ್ ವಿತ್ ನೋ ಮಾಸ್ ಹ್ಯಾವ್ ಎನರ್ಜಿ. ಆ್ಯಂಡ್ the light travels in straight line, and light may be bent or refracted in transparent substances. What is meant by transparent substances? ಪಾರದರ್ಶಕ ವಸ್ತುಗಳು ಅಂತ ಕರಿತೀವಿ. And the degree of bending refraction depends upon the quantity called the refractive index. ಅದರದ್ದು the refraction, the bending or the refraction is depends upon what? The refractive index ನಲ್ಲಿ ಅದು ಡಿಪೆಂಡ್ ಆಗಿರುತ್ತೆ. and the reflected light leaves the surface is equal to at an angle between the incident light and the normal of the surface. ಇದನ್ನು ರಿಫ್ಲೆಕ್ಷನ್ ಸ್ಟಡಿ ಮಾಡುವಾಗ ಈ ಪ್ರಾಪರ್ಟಿನ ನೀವು ಸ್ಟಡಿ ಮಾಡ್ತೀವಿ. These are the properties of physical properties of light.